ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಧಾರವಾಡ ಪೇಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಬೌಲ್ ಸಕ್ಕರೆ ತೊಗೊಂಡು ಅದಕ್ಕೆ 1/4 ಲೋಟದಷ್ಟು ನೀರನ್ನು ಹಾಕಿ ನಾವು ಅದನ್ನ ಕುದಿಯಲು ಬಿಡಬೇಕು. ಈ ಧಾರವಾಡ ಪೇಡೆ ಕರ್ನಾಟಕದ ಧಾರವಾಡ ಜಿಲ್ಲೆಯ ಒಂದು ಐತಿಹಾಸಿಕವಾದ ಸ್ವೀಟ್ ಆಗೈತಿ. ಇದನ್ನ ಮೊದಲು ಉತ್ತರ ಪ್ರದೇಶದಿಂದ ಬಂದ ಜೋಶಿ ಕುಟುಂಬದವರು ತಯಾರು ಮಾಡಿದರು. 19ನೇ ಶತಮಾನದಲ್ಲೇ ಈ ಸ್ವೀಟ್ನ ತಯಾರು ಮಾಡೋಕ್ಕೆ ಶುರು ಮಾಡಿದರು. ಸಕ್ಕರೆ ಪಾಕ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು. ಇಲ್ಲಿ ಸೈಡ್ಗೆ ಕಾರ್ನರಲ್ಲಿ ವೈಟ್ ಎಲ್ಲ ಬರುತ್ತೆ ನೋಡಿ. ಈ ಥರ ಬೆಳ್ಳಗೆ ಸಕ್ಕರೆ ಮತ್ತು ತಿರುಗಿ ಅದು ಸಕ್ಕರೆಯ ಟೈಪ್ ಆಗ್ತಾ ಇರಬೇಕು. ಅಷ್ಟು ನಾವು ಕುದಿಸ್ಬೇಕು. ಇದು ಸಕ್ಕರೆ ಪಾಕ ಗಟ್ಟಿ ಆಗ್ತಾ ಬಂದಂಗೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈಗ ಇದನ್ನು ಇದೇ ರೀತಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಚೆನ್ನಾಗಿ ಕಲಸಿಂದ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಇಲ್ಲಿ ನೆಕ್ಸ್ಟ್ ಗಟ್ಟಿ ಆಗುತ್ತೆ. ಅದು ಗಂಟಾಗ್ದ ಹಾಗೆ ಅದನ್ನೇ ಕಲಿಸ್ಬೇಕು. ಫುಲ್ ಗಟ್ಟಿ ಆಗಿಬಿಡುತ್ತೆ ಅದು. ಇವಾಗ ಈ ಥರ ನೋಡಿ, ಇಲ್ಲಿ ಈ ಥರ ಗಟ್ಟಿ ಆಗಿಬಿಡುತ್ತೆ. ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು, ನೆನಪಿರಲಿ. ಸಕ್ಕರೆನ ನಾವು ಆರೋಕ್ಕೆ ಬಿಡಬೇಕು. ಆರೋಕ್ಕೆ ಬಿಟ್ಟಿಂದ ನೆಕ್ಸ್ಟ್ ಅದಕ್ಕೆ ಒಂದು ಜರಡಿ ತೊಗೊಂಡು ಅದನ್ನ ನಾವು ಸೋಸ್ಕೋಬೇಕು. ಗಂಟಿಲ್ದ ಈ ಥರ ಸಾಫ್ಟಾಗಿ ಸಕ್ಕರೆ ಬರಬೇಕು. ಈ ಥರ ಆಗುತ್ತೆ. ಅದು ಈ ಥರ ಬಂದಿದೆ ನೋಡಿ. ಅದನ್ನ ನಾವು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಬೌಲ್ನಲ್ಲಿ 1 ಬೌಲ್ ಆಗೋಷ್ಟು ಹಾಲಿನ ಪುಡಿ ತೊಗೊಂಡು ನಾವು ಇಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ಅದು ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ಹುರಿಬೇಕು. ಕೈ ಬಿಡದೇನೆ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಚೆನ್ನಾಗಿ ಹುರಿಬೇಕು ಅದನ್ನ. ಕೈ ಬಿಡದೆ ಹಾಗೆ ಚಮಚದಲ್ಲೇ ಕಲಿಸ್ತಾನೆ ಇರಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಹಾಲಿನ ಪುಡಿ. ನಾನಿಲ್ಲಿ ನಂದಿನಿ ಹಾಲಿನ ಪುಡಿನ ತೊಗೊಂಡಿದ್ದೀನಿ. ಅದರಿಂದನೂ ಚೆನ್ನಾಗಾಗುತ್ತೆ. ಈಗ ಮಕ್ಕಳಿಗೆ ನಾವು ಕೊಟ್ಟಿರ್ತಾರಲ್ಲ ಅಂಗನವಾಡಿ ಹಾಲಿನ ಪುಡಿ ತೊಗೊಂಡಾದರೂ ಮಾಡ್ಬೋದು. ಅದರಿಂದನೂ ಈ ಧಾರವಾಡ ಪೇಡೆ ತುಂಬ ಚೆನ್ನಾಗಾಗುತ್ತೆ. ಈ ಧಾರವಾಡ ಪೇಡೆ ಮಾಡೋಕ್ಕೆ ಈ ಹಾಲಿನ ಪುಡಿ ಹುರಿಯೋದ್ರಲ್ಲೇ ಇರೋದು. ಈ ಹಾಲಿನ ಪುಡಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ನಾವು ಹುರಿಬೇಕು. ಇದಕ್ಕೆ ತುಪ್ಪ ಹಾಕ್ಕೊಂಡು ಹುರಿಬೋದು, ಹಾಗೆ ಆದ್ರೂ ಹುರಿಬೋದು ನೋಡಿ. ಇಲ್ಲಿ ಹಾಲಿನ ಪುಡಿ ಬ್ರೌನ್ ಕಲರ್ ಬರ್ತಾ ಇದೆ. ಈಗ ಇದು ತುಂಬ ಚೆನ್ನಾಗಿ ಹುರಿದಿದೆ. ಇದಕ್ಕೆ ನಾವು ಯಾವ ಬಟ್ಲದಲ್ಲಿ ನಾವು ಸಕ್ಕರೆ ಮತ್ತು ಹಾಲಿನ ಪುಡಿ ತೊಗೊಂಡಿದ್ದೆವೋ ಅದೇ ಬಟ್ಲದಲ್ಲಿನೇ ನಾವು 1 ಬಟ್ಲದಷ್ಟು ಹಾಲು ತೊಗೋಬೇಕು. ಸ್ವಲ್ಪನೇ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಅದು 1 ಬಟ್ಲ ಹಾಲು ಪೂರ್ತಿ ಮುಗಿಯೋವರೆಗೂ ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ನೋಡಿ. ಧಾರವಾಡ ಪೇಡೆ ಸ್ಟ್ರೆಚರ್ ಈಗ ಆಲ್ರೆಡಿ ಬರ್ತಾ ಇದೆ. ಈ ಥರ ಅದು ಸ್ವಲ್ಪ ಮೆತ್ತಗನ್ಸಿದ್ರೂ ಗಟ್ಟಿ ಆಗುತ್ತೆ. ಅದನ್ನ ಒಂದು ಪ್ಲೇಟಿಗೆ ತಕ್ಕೋಬೇಕು ನಾವು. ಇದನ್ನ ನಾವು ಆರೋಕ್ಕೆ ಬಿಡಬೇಕು. ಆರೋಕ್ಕೆ ಬಿಟ್ಟಿಂದ ಇದಕ್ಕೆ ನಾವು ಸಕ್ಕರೆ ಪುಡಿನ ಹಾಕಿ ಕಲಿಸ್ಬೇಕು. ಕಲಸಿಂದ ಅದು ಇನ್ನೂ ಗಟ್ಟಿ ಆಗುತ್ತೆ. ಈ ಥರ ಈಗ ನಾವು ಪೇಡೆ ರೀತಿಲಿ ಉಂಡೆ ಮಾಡಿ ಕಟ್ಟಬೇಕು. ಈ ಥರ ಸ್ವಲ್ಪ ತಗೊಂಡು ನೋಡಿ ಎಷ್ಟು ಗಟ್ಟಿಯಾಗಿದೆ. ಈ ಥರ ಉಂಡೆ ಮಾಡಿ ಆ ಸಕ್ಕರೆ ಇದರೊಳಗೆ ಹಾಕಿ ಅದನ್ನು ಎದ್ದಿದ್ರೆ ಧಾರವಾಡ ಪೇಡೆ ರೆಡಿ ಆಗಿಬಿಡುತ್ತೆ. ಈ ಥರ ಇಲ್ಲಿ ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿ ಇದೇ ಥರ ಓಸು ಧಾರವಾಡ ಪೇಡೆಗಳನ್ನು ಕಟ್ಕೊಂಡು ಸಕ್ಕರೆಯಲ್ಲಿ ಎದ್ದುಬಿಟ್ರೆ ಮುಗೀತು, ಧಾರವಾಡ ಪೇಡ ರೆಡಿ ಆದವು ನೋಡಿ. ಸೇಮ್ ಅಂಗಡಿಯಿಂದ ತಂದಿದ್ದ ಥರನೇ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಧನ್ಯವಾದಗಳು ಎಲ್ರಿಗೂ.